ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವೆ. ಇಂದು ಓಲ್ಡ್ ಟ್ರಾಫರ್ಡ್ನಲ್ಲಿ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ 4ನೇ ಟೆಸ್ಟ್ ಆರಂಭ ಆಗ್ತದೆ. ಪ್ರೆಷರ್ ಇಸ್ ದ ನೇಮ್ ಆಫ್ ದ ಗೇಮ್. ಮೊದಲ 3 ಟೆಸ್ಟ್ಗಳಲ್ಲಿ ಭಾರತ ಅತಿ ಹೆಚ್ಚು ಸೆಷನ್ಸ್ಗಳಲ್ಲಿ ಡಾಮಿನೇಟ್ ಮಾಡಿತು, ಇಂಡಿವಿಜುವಲ್ ಬ್ರಿಲಿಯನ್ಸ್ ತೋರಿಸ್ತು. ಆದರೆ ಕೀ ಮೂಮೆಂಟ್ಸಲ್ಲಿ ಒತ್ತಡಕ್ಕೆ ಬಲಿಯಾಯಿತು. ಅದಕ್ಕೆ 3-0 ಲೀಡಿಂಗ್ ಇರೋ ಬದಲಾಗಿ 1-2 ಟ್ರಿಲ್ಲಿಂಗ್ ಇದ್ದೇವೆ. ಪ್ಲೇಯಿಂಗ್ 11 ನೋಡಿದರೆ ಗುಡ್ ನ್ಯೂಸ್ ಫಾರ್ ಇಂಡಿಯಾ. ಅದಂದರೆ ಜಸ್ಪ್ರೀತ್ ಬುಮ್ರಾ ಹಾಗೂ ರಿಷಬ್ ಪಂತ್ ಅವರು ಆಡಲು ಫುಲ್ಲಿ ಫಿಟ್ ಆಗಿದ್ದಾರೆ. ಮೊನ್ನೆ ತಾನೇ ಬಂದಿಳಿದಂಥ 24 ವರ್ಷದ ಹರಿಯಾಣದ ಸಿಮರ್, ಸ್ಟಡಿ ಹಾಗೂ ರಿಯಲ್ ವರ್ಕ್ ಹಾರ್ಸ್ ಅನ್ಶುಲ್ ಕಾಂಬೋಜ್ ಅವರು ಇಂಜರ್ಡ್ ಫಾಸ್ಟ್ ಬೌಲರ್ ಆಕಾಶ್ ದೀಪ್ ಬದಲಾಗಿ ಆಡೋದು 100% ಆಗಿದೆ ಈಗ. ಆದರೆ ಇಂಜರ್ಡ್ ನಿತೀಶ್ ರೆಡ್ಡಿ ಬದಲಾಗಿ ಯಾರು? ಧ್ರುವ್ ಜುರೇಲ್, ಆಲ್ರೌಂಡರ್ ಶಾರ್ದೂಲ್ ಠಾಕೂರ್, ಪ್ಯೂರ್ ಬ್ಯಾಟರ್ ಅಂತ ಅಭಿಮನ್ಯು ಈಶ್ವರನ್ ಹಾಗೂ ಸಾಯಿ ಸುದರ್ಶನ್ ಅಥವಾ ಕುಲ್ದೀಪ್ ಯಾದವ್ ಯಾರಾದರೂ ಆಗ್ಬೋದು. ಕರುಣ್ ನಾಯರ್ ಬದಲಾಗಿ ಯಾರು? ಸಾಯಿನ ಅಂದರೆ ಸಾಯಿ ಸುದರ್ಶನ್ ಅಥವಾ ಇಬ್ಬರು ಆಡ್ತಾರೆ? ಕಾದು ನೋಡಬೇಕು. ಏನಂದರೆ ನಿನ್ನೆ ನೆಟ್ಸಲ್ಲಿ ಸಾಯಿ ಸುದರ್ಶನ್ ಬ್ಯಾಟಿಂಗ್ ಮಾಡಲಿಲ್ಲ. ಅದು ನೋಡಿಬಿಟ್ಟು ಸಾಯಿ ಆಡಲಿಕ್ಕಿಲ್ಲ ಅಂತ ಅನ್ಕೋಬೇಡಿ. ಯಾಕಂತಂದರೆ ಸಾಯಿ ಸುದರ್ಶನ್ ಯಾವಾಗಲೂ ಮ್ಯಾಚಿನ ಹಿಂದಿನ ದಿನ ನೆಟ್ಸಲ್ಲಿ ಬ್ಯಾಟಿಂಗ್ ಮಾಡೋದಿಲ್ಲ. ಈಗ ಜಿಜಿ ಅಂದರೆ ಗಂಭೀರ್ ಗಿಲ್ ತಲೆ ಯಾವ ರೀತಿ ಓಡುತ್ತೆ ಕಾದು ನೋಡಬೇಕು. ನನ್ನ ಪ್ರಕಾರ ಕರುಣ್ ನಾಯರ್ಗೆ ಮತ್ತೊಂದು ಚಾನ್ಸ್ ಹಾಗೂ ನಿತೀಶ್ ರೆಡ್ಡಿ ಬದಲಾಗಿ ಶಾರ್ದೂಲ್ ಠಾಕೂರ್. ಆದರೆ ಮಳೆ ಭರಿತ ಮ್ಯಾಂಚೆಸ್ಟರ್ನಲ್ಲಿ ಯಾವಾಗಲೂ ಟೀಮ್ ಸೆಲೆಕ್ಷನ್ ಪ್ರಾಬ್ಲಮ್ಯಾಟಿಕ್. ಇನ್ನು ಇಬ್ಬರು ಅನ್ಸಂಗ್ ಹೀರೋಸ್ ರವೀಂದ್ರ ಜಡೇಜಾ ಹಾಗೂ ಮೊಹಮ್ಮದ್ ಸಿರಾಜ್ ಬಗ್ಗೆ ಯಾರೂ ಮಾತಾಡೋದಿಲ್ಲ, ಹೆಚ್ಚು ಚರ್ಚೆ ಆಗೋದಿಲ್ಲ. ಯಾಕಂತಂದರೆ ಅವ್ರಿಗೆ ಇಫೆಕ್ಟಿವ್ PR ಟೀಮ್ ಹಾಗೂ ಬೂಸ್ಟ್ ಮಾಡುವಂಥ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇಲ್ಲ ಅವರಿಗೆ. ಕೊನೆಯದಾಗಿ ಇತ್ತ ನಮ್ಮ ಪುರುಷರ ಟೀಮ್ ಇಂಗ್ಲೆಂಡ್ನಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸದ್ದಿಲ್ಲದೆ ನಮ್ಮ ಮಹಿಳಾ ಕ್ರಿಕೆಟ್ ಟೀಮ್ ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಮೊದಲ ಬಾರಿಗೆ T20 ಸೀರೀಸ್ 3-2 ಹಾಗೂ ODI ಸೀರೀಸ್ 2-1 ಅಂತರದಿಂದ ಗೆದ್ದು ಸಂಭ್ರಮಿಸ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಹರ್ಮನ್ ಪ್ರೀತ್ ಪಡೆ. ಕೊನೆಯ ODI ಮ್ಯಾಚಲ್ಲಿ ಒಬ್ಬ ಹೊಸ ಪ್ಲೇಯರ್ ಕ್ರಾಂತಿ ಗೌಡ್ ಅಂತ ಅವರು 6 ವಿಕೆಟ್ ತೆಗೆದುಕೊಂಡ್ರು ಹಾಗೂ ಗೆಲುವಿನ ರೂವಾರಿ ಆದರು. ಯಾರು ಗೊತ್ತಾ ಕ್ರಾಂತಿ ಗೌಡ್? ಇಲ್ಲ ಅಲ್ವಾ? ಕ್ರಾಂತಿ ಗೌಡ್ 21 ವರ್ಷದವರು ಹಾಗೂ ಮಧ್ಯಪ್ರದೇಶದ ಚಿಂದ್ವಾಡ ಊರಿನಿಂದ ಬಂದವರು. ತಮ್ಮ 5ನೇ ಮ್ಯಾಚಲ್ಲಿ ಅವರು 6 ವಿಕೆಟ್ ಪಡೆದುಕೊಂಡಿದ್ದಾರೆ. ಇದಕ್ಕೆಲ್ಲ ಎಷ್ಟು ಮೀಡಿಯಾ ಕವರೇಜ್ ಸಿಕ್ಕಿದೆ ಹೇಳ್ತೀರಾ?